ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಸಾಂದೀಪನಿ ಶಿಷ್ಯ ವೇತನ ಏನಿದೆ ಅದನ್ನು ಇವತ್ತು ನಮ್ಮ ಸಮುದಾಯದ ಯಾರು ಆರ್ಥಿಕವಾಗಿ ಹಿಂದುಳಿದ ಇರತಕ್ಕಂಥ ವ್ಯಕ್ತಿಗಳಿಗೆ ಇದು ನೀಡ್ತಕ್ಕಂಥದ್ದು. ಈ ಒಂದು ಮಂಡಳಿಯ ಅದು ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ ಮತ್ತು ಇದರ ಮುಖಾಂತರ ಸಾವಿರಾರು ಮಕ್ಕಳಿಗೆ ಈಗಾಗಲೇ ಅನುಕೂಲ ಆಗಿದೆ. ಅವರಿಗೆ ಪ್ರತಿ ವರ್ಷ ಕನಿಷ್ಠ 15,000 ರೂಪಾಯಿ ನೀಡ್ತಕ್ಕಂಥದ್ದು PUC ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ಕೋರ್ಸ್ಗಳಿಗೂ ಕೂಡ ಇಂಜಿನಿಯರಿಂಗು, ಮೆಡಿಕಲ್ಲು, ಯಾರಿಗೆ ಮೆರಿಟ್ ಶೀಟ್ ಸಿಗ್ತದೆ ಅಂಥವ್ರಿಗೂ ಕೂಡ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಶಿಷ್ಯ ವೇತನ ಸಾಂದೀಪನಿ ಕಾರ್ಯಕ್ರಮವನ್ನು. ಡಿಸೆಂಬರ್ 31ನೇ ತಾರೀಕುವರೆಗೂ ಸಮಯಾವಕಾಶ ಇದೆ. ಯಾರ್ಯಾರು ಅರ್ಹ ವಿದ್ಯಾರ್ಥಿಗಳು ಇದ್ದಾರೆ ಅವರು ಅರ್ಜಿ ಸಲ್ಲಿಸ್ಬೋದು. PUC ವಿದ್ಯಾರ್ಥಿಗಳು ಅಥವಾ ಯಾರು ಇವತ್ತು ಇಂಜಿನಿಯರಿಂಗು, ಮೆಡಿಕಲ್ಲು ಇಂಥ ಓದ್ತಕ್ಕಂಥ CET ನೀಟ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ಅಂತ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೇನೆ. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಯಾರು ಆರ್ಥಿಕವಾಗಿ ಹಿಂದುಳಿದಂಥ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ನಮ್ಮ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ವತಿಯಿಂದ ಸಾಂದೀಪನಿ ಶಿಷ್ಯ ವೇತನದ ಒಂದು ಲಾಂಚಿಂಗ್ ಮಾಡಿದ್ವಿ. ಗಾಂಧಿನಗರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ದಿನೇಶ್ ಗುಂಡೂರಾಯರು ಇದನ್ನು ಬಿಡುಗಡೆ ಮಾಡಿದರು. ಇದರ ಉಪಯೋಗವನ್ನು ಆರ್ಥಿಕವಾಗಿ ಹಿಂದುಳಿದಂಥ ನಮ್ಮ ಸಮುದಾಯದ ಮಕ್ಕಳು ಏನು PUCಯಿಂದ ಹಿಡಿದು ಗ್ರ್ಯಾಜುಯೇಷನ್ ಇರ್ಬೋದು, ಆಮೇಲೆ CET ಇಲ್ಲಿ ಯಾರು ಅಂದರೆ ಮೆರಿಟ್ನಲ್ಲಿ ತೊಗೊಂಡು ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿ ತಮಗೆ ತಿಳಿಯ ಬಯಸುತ್ತೇನೆ. ನಿಮಗೆ ಎಲ್ಲ ಒಳ್ಳೆಯದಾಗಲಿ. ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ವಿದ್ಯಾರ್ಥಿಗಳು ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣಪತ್ರ EWS ಸರ್ಟಿಫಿಕೇಟ್ ಹೊಂದಿರಬೇಕು. ಅದು ಚಾಲ್ತಿಯಲ್ಲಿರಬೇಕು. 2026-27ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಬೇಕಾದಂತಹ ವಿದ್ಯಾರ್ಥಿಗಳು ಕಾಮೆಟ್ಕೆ ಮತ್ತು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಪ್ರವೇಶವನ್ನು ಪಡ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಶುಲ್ಕವನ್ನು ಮರುಪಾವತಿಗೆ ಯಾವುದೇ ಥರದ ಅವಕಾಶಗಳು ಇರೋದಿಲ್ಲ. ಎಲ್ಲ ವಿಪ್ರ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಸಾಂದೀಪಿನಿ ಶಿಷ್ಯ ವೇತನ ಯೋಜನೆಗೆ ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರ ತಾವು ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ವಿಳಾಸ ksbdb.karnataka.gov.in. ಇಲ್ಲಿ ಸಾಂದೀಪಿನಿ ಶಿಷ್ಯ ವೇತನ ಯೋಜನೆಯ ಬಟನ್ ಅನ್ನು ಕ್ಲಿಕ್ ಮಾಡಿ ತಾವು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಲು ವಿನಂತಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಲೇಟೆಸ್ಟ್ ಅಪ್ಡೇಟ್ಗಳಿಗೆ ಮಂಡಳಿ ವೆಬ್ಸೈಟ್ ಅನ್ನು ಫಾಲೋ ಮಾಡಲು ಕೋರಿದೆ. ಧನ್ಯವಾದಗಳು.